ನಮಸ್ಕಾರ ಸ್ನೇಹಿತರೆ, ನಮ್ಮ KPS ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ. ಮಾತೃಭಾಷೆ ಕನ್ನಡ ಅಲ್ಲದೇ ಇರುವ ಮಕ್ಕಳಿಗೆ ಸುಲಭವಾಗಿ ಕನ್ನಡ ಕಲಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಚಾನೆಲ್ ಅನ್ನು ಲೈಕ್ ಮಾಡಿ, ಇತರ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Hello friends, welcome to our KPS channel. This is the channel to teach Kannada in an easy way to children whose mother tongue is not Kannada. Please encourage us, like the channel, share with other students and ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರೋದು 2ನೇ ತರಗತಿ ಮಕ್ಕಳಿಗೋಸ್ಕರ ಒಂದು ಪಾಠ 17. ಇದು ಒಂದು ಪದ್ಯ, ತಾಯಿ. ಟುಡೇ ಐ ಹ್ಯಾವ್ ಸೆಲೆಕ್ಟೆಡ್ ಫಾರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ number 17 from your text. It's a poem about mother. Tayi means mother. Before reading the poem, let us do a small activity. ಒಂದು ಪಾಠ ಪೂರ್ವ ಚಟುವಟಿಕೆ. ಈ ಚಿತ್ರಗಳನ್ನು ಗುರುತಿಸಿ. You have to identify these pictures. The first picture, grandmother's picture. It is Ajji. The second one, grandfather, Tata. Next one, mother, Amma. Then father, Appa. Then sister, Akka. Then brother, Anna. ಪದ್ಯವನ್ನು ಓದೋಣ. Let us read the poem now. ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು, ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು. ಮಗುವು ದಿನವು ಆಡಿ ಬರಲು ಹೆಮ್ಮೆ ಪಡುವಳು, ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು. ತನ್ನ 100 ಕಷ್ಟ ಸಹಿಸಿ ಮಗುವ ಪೊರೆವಳು, ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು. After giving birth to the child, the mother completely forgets the world. ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು. The child is her own world. So much affection and love the mother has towards the child. ಮಗುವು ದಿನವು ಆಡಿ ಬರಲು ಹೆಮ್ಮೆ ಪಡುವಳು. The child plays and comes back. The mother is so happy that my child is playing. ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು. If the child does not come back to home after playing in time, immediately she calls, come back my child. ತನ್ನ 100 ಕಷ್ಟ ಸಹಿಸಿ ಮಗುವ ಪೊರೆವಳು. Hundreds of troubles and problems she is able to withstand only to take care of the child. So mother is such powerful. ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. She gives food for the child. Whatever the work is there, that she will leave it off. But giving food to the child is more important. She prefers that. ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು, ಮಗುವಿನೊಡನೆ ದಿನದ ಕೆಲಸ ಮಾಡಿಬಿಡುವಳು. ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು, ತನ್ನ ಮಗುವ ನೋಡಿ ಎಲ್ಲ ಮರೆವಳು. ಮಗುವೇ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು, ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿ ಆದಳು. ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು. My child is my body part. The child is the part of our body. Like that the mother feels. ಮಗುವಿನೊಡನೆ ದಿನದ ಕೆಲಸ ಮಾಡಿಬಿಡುವಳು. All the routine work she will perform along with the child. ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು. If the child cries, the mother feels so sad in her mind. ತನ್ನ ಮಗುವ ನೋಡಿ ಎಲ್ಲ ಮರೆವಳು. Looking at her own child, she forgets everything. ಮಗುವೇ ನಾಡ ಪ್ರಜೆಯು ಎಂದು ನೆನೆವಳು. Tomorrow my son, my daughter, my child is going to be the great civilian of our country. So mother feels so proud. ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿ ಆದಳು. She gave birth to the child. The child is a gift to the country and she became a great mother. So this poem has been written by A.K. Rameshwara. ಸೊ ಈ ಪದ್ಯನ ಬರ್ದಿರೋರು A.K. ರಾಮೇಶ್ವರ. ಈ ಪದ್ಯದಲ್ಲಿ ತಾಯಿ ತನ್ನ ಮಗುವಿಗೆ ತೋರಿಸುವಂತಹ ಪ್ರೀತಿ ವಾತ್ಸಲ್ಯವನ್ನ
ಹೇಳಿದ್ದಾರೆ. ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. Pronounce these words clearly. ತಾಯಿ, ಮಗುವ ಹಡೆದು ಜಗವ ಮರೆತಳು, ಇಡಿಯ ಬಗೆದಳು, ದಿನವು ಆಡಿ ಬರಲು ಹೆಮ್ಮೆ ಪಡುವಳು, ಬಾರದಿರಲು ಕರೆವಳು, ಪೊರೆವಳು, ಹಲವು ಕೆಲಸ ತಿಂಡಿ ಕೊಡುವಳು, ಕರುಳ ಕುಡಿಯು, ದಿನದ ನೊಂದು ಕನಲುವಳು, ಪ್ರಜೆಯು ನೆನೆವಳು. ಓದಿ ತಿಳಿಯಿರಿ. You have to read the meanings of these words. ಕನಲುವಳು, ಸಂಕಟ ಪಡುವಳು. ಇಡೀ, ಪೂರ್ಣ. ಬಗೆವಳು, ತಿಳಿವಳು. ಪೊರೆವಳು, ಕಾಪಾಡುವಳು. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. Answer the following questions in single sentence. ತಾಯಿ ಮಗುವ ಪಡೆದು ಏನನ್ನು ಮರೆತಳು? ತಾಯಿ ಮಗುವ ಪಡೆದು ಜಗವನ್ನು ಮರೆತಳು. ತಾಯಿ ಮಗುವನ್ನು ಹೇಗೆ ಪೊರೆದಳು? ತಾಯಿ ಮಗುವನ್ನು 100 ಕಷ್ಟ ಸಹಿಸಿ ಪೊರೆವಳು. ತಾಯಿ ಮಗುವಿಗೆ ಏನು ಕೊಡುವಳು? ತಾಯಿ ಮಗುವಿಗೆ ತಿಂಡಿ ಕೊಡುವಳು. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. Use the following words and frame your own sentence. ಜಗ, ಸೂರ್ಯ ಜಗಕ್ಕೆ ಬೆಳಕು ಕೊಡುವನು. ಕೆಲಸ, ಅಮ್ಮ ಕೆಲಸ ಮಾಡುತ್ತಿದ್ದಾಳೆ. ತಿಂಡಿ, ಅಮ್ಮ ನನಗೆ ತಿಂಡಿ ಕೊಟ್ಟಳು. ಕೊಟ್ಟಿರುವ ಪದ ಗಮನಿಸಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. You have to write the synonyms for the following given words. ತಾಯಿ, ಅಮ್ಮ, ಮಾತೆ, ಪ್ರಜೆ, ನಾಗರಿಕ, ಜನ. ಆರಂಭದಲ್ಲಿ ಸೂಕ್ತ ಅಕ್ಷರಗಳನ್ನು ಸೇರಿಸಿ ಪದ ರಚಿಸಿ. ದಿಲ್ಲ, ದಿಲ್ಲ ಅಂತ ಒಂದು ಪದ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅರ್ಥ ಬರೋಂಗೆ ಕೆಲವು ಪದಗಳನ್ನು ಸೇರಿಸಬೇಕು. ಆಡುವುದಿಲ್ಲ, ಮಾಡುವುದಿಲ್ಲ. So you have to add some words so that the word will be complete. Dilla, dilla has been given to you. Make it as ಆಡುವುದಿಲ್ಲ, ಮಾಡುವುದಿಲ್ಲ. So next one, wa. Wa has been given. wa ಅಕ್ಷರ ಕೊಟ್ಟಿದ್ದಾರೆ. ಅದಕ್ಕೆ ನ ಸೇರಿಸೋಣ. ನವ, ಭಾವ. Okay, we'll move on to the next one. ಅಂತ್ಯದಲ್ಲಿ ಸೂಕ್ತ ಅಕ್ಷರಗಳನ್ನು ಸೇರಿಸಿ ಪದ ರಚಿಸಿ. Frame the words by making use of the given word ka. ಕದ, ಕರ, ಕಸ, ಕಣ, ಕಹಿ. ಅದೇ ತರ ಸರ, ಸಮ, ಸಹಿ, ಸಜೆ, ಸತ್ಯ. 1 ಮತ್ತು 2ನೆಯ ಕಂಬಸಾಲುಗಳಲ್ಲಿರುವ ಅಕ್ಷರಗಳನ್ನು ಸೇರಿಸಿ 3ನೆಯ ಕಂಬಸಾಲಿನಂತೆ ಪದ ರಚನೆ ಮಾಡಿರಿ. There are 3 columns. Some alphabets are given in the first column and second column. Join those two to make a meaningful word and write down in the third column. Example, no plus do, ನೋಡು. ಅದೇ ರೀತಿ ಮುಂದುವರಿಸಿಕೊಂಡು ಹೋದ್ರೆ ಕಾಡು, ಮಾಡು, ಬೇಡು, ನೀಡು, ಗೂಡು, ಸೇಡು, ಮೂಡು. ಸೊ ಇಲ್ಲಿಗೆ ಈ ಪಾಠ ಮುಗ್ದಿದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. So practice this, children. I have completed this lesson. We shall meet in the next class. Children, ಧನ್ಯವಾದ ಮಕ್ಕಳೇ.